ಅಯೋಧ್ಯೆ ರಾಮ ಮಂದಿರ ಟ್ರಸ್ಟಿಗಳ ವಿರುದ್ಧನೇ ಇದೀಗ ವಕೀಲರ ಸಂಘ ಸಿಡಿದೆದ್ದಿದೆ, ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಚಂಪತ್ ರಾಯ್, ಅನಿಲ್ ಮಿಶ್ರಾ ಹಾಗೂ ಗೋಪಾಲ್ ರಾವ್ ವಿರುದ್ಧ ದೂರು, ಈ ಮೂವರ ವಿರುದ್ಧ ಎಫ್ಐಆರ್ ಆಗಬೇಕು ಅಂತ ವಕೀಲರ ಸಂಘ ಈಗ ಆಗ್ರಹಿಸ್ತಾ ಇದೆ. ಅಯೋಧ್ಯೆಯ ರಾಮ ಮಂದಿರ ದೇಣಿಗೆ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಕೀಲರ ಸಂಘವೂ ಕೂಡ ಸಿಡಿದೆದ್ದಿದೆ. ಮೂವರ ವಿರುದ್ಧ ಎಫ್ಐಆರ್ ಆಗಬೇಕು. ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಚಂಪತ್ ರಾಯ್, ಅನಿಲ್ ಮಿಶ್ರಾ ಹಾಗೂ ಗೋಪಾಲ್ ರಾವ್ ಇವರು ಶಾಮೀಲಾಗಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಎಫ್ಐಆರ್ ಆಗಬೇಕು ಅನ್ನೋದು ವಕೀಲರ ಸಂಘದ ಆಗ್ರಹ. ಅಯೋಧ್ಯೆ ಪೊಲೀಸ್ ಠಾಣೆಯಲ್ಲಿ ಅಯೋಧ್ಯೆ ವಕೀಲರ ಸಂಘ ದೂರು ಕೊಟ್ಟಿದೆ. ದೊಡ್ಡವರನ್ನ ಬಿಟ್ಟು ಸಣ್ಣವರನ್ನ ಬಂಧಿಸಿದ್ದಾರೆ ಅಂತ ವಕೀಲರು ಆರೋಪ ಮಾಡಿದ್ದಾರೆ. ಎಫ್ಐಆರ್ ದಾಖಲು ಮಾಡದೆ ಹೋದರೆ ಕೋರ್ಟ್ಗೆ ಹೋಗ್ತೀವಿ ಅಂತಲೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೂವರು ಅಯೋಧ್ಯೆಯನ್ನ ತೊರೆಯಿರಿ ಅಂತಲೂ ಕೂಡ ಎಚ್ಚರಿಸಿದ್ದಾರೆ ವಕೀಲರು. 3 ದಿನದಲ್ಲಿ ಅಯೋಧ್ಯೆ ತೊರೆಯಬೇಕು ಅಂತ ಮೂವರಿಗೂ ಎಚ್ಚರಿಕೆಯನ್ನ ಕೊಡಲಾಗಿದೆ. 3 ದಿನ ಕಳೆದ ಬೆನ್ನಲ್ಲೇ ಮೂವರ ವಿರುದ್ಧ ವಕೀಲರ ಸಂಘ ದೂರು ಕೊಟ್ಟಿದೆ. ಅವರ ವಿರುದ್ಧ ಎಫ್ಐಆರ್ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ವಕೀಲರು. ಅಷ್ಟೇ ಅಲ್ಲ, ದೊಡ್ಡವರನ್ನ ಬಿಟ್ಟು ಸಣ್ಣವರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತಲೂ ಕೂಡ ಆರೋಪ ಮಾಡಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಅರೆಸ್ಟ್ ಆಗಬೇಕಾಗಿದ್ದು, ಎಫ್ಐಆರ್ ಆಗಬೇಕಾಗಿದ್ದು ಯಾರ ಬಗ್ಗೆ ಅನ್ನೋದರ ಕುರಿತಾಗಿಯೂ ಕೂಡ ವಕೀಲರು ಆರೋಪ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈಗ ಪ್ರಮುಖವಾಗಿ ಚಂಪತ್ ರಾಯ್, ಅನಿಲ್ ಮಿಶ್ರಾ, ಗೋಪಾಲ್ ರಾವ್ ಇವರ ವಿರುದ್ಧ ಎಫ್ಐಆರ್ ಆಗಲೇಬೇಕು ಅನ್ನೋದು ಅವರ ಆಗ್ರಹ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಶೇಖರ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿ, ಅಯೋಧ್ಯ ಪೊಲೀಸರಿಗೆ ಈಗ ಬಾರ್ ಕೌನ್ಸಿಲ್ ಕೊಟ್ಟಂತಹ ದೂರು, ಪ್ರಮುಖವಾಗಿ ಮೂವರ ವಿರುದ್ಧ ಎಫ್ಐಆರ್ ಆಗಬೇಕು, ಅವರೇ ಈ ಪ್ರಕರಣದಲ್ಲಿ ದೊಡ್ಡ ಶಾಮೀಲುದಾರರು ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ಅವ್ರು ಕೊಟ್ಟಂತಹ ದೂರು, ಅದರಲ್ಲಿ ಏನೆಲ್ಲ ಪ್ರಮುಖವಾಗಿದೆ? 8 ಜನ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿತ್ತು. ಆದ್ರೆ ಈ ದೇಣಿಗೆ ಅಕ್ರಮದಲ್ಲಿ ದೊಡ್ಡವರ ಕೈವಾಡ ಇದೆ, ಕೇವಲ ಕೆಳಹಂತದ ಕೆಲವು ಕಾರ್ಮಿಕರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಸಮಾಜವಾದಿ ಪಕ್ಷ ಮತ್ತು ಎಎಪಿಯ ಅರವಿಂದ್ ಕೇಜ್ರಿವಾಲ್ ಗಂಭೀರವಾದಂತಹ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಫೈಜಾಬಾದ್ನ ಬಾರ್ ಕೌನ್ಸಿಲ್ ಹಿರಿಯರ ವಿರುದ್ಧ, ಅಂದ್ರೆ ಟ್ರಸ್ಟ್ ನ ಹಿರಿಯರು ಅಂದ್ರೆ ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಮತ್ತು ಕರ್ನಾಟಕ ಮೂಲದ ಗೋಪಾಲ್ ದಾಸ್, ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನ ಹೊತ್ತಿದ್ದಂತಹ ಕರ್ನಾಟಕದ ಗೋಪಾಲ್ ರಾವ್, ಈ ಮೂವರ ವಿರುದ್ಧ ಆರೋಪವನ್ನ ಮಾಡಿತ್ತು. ಇವರ ಕೈವಾಡ ಇದೆ, ಇವರ ವಿರುದ್ಧ ಕೇಸ್ ದಾಖಲಿಸಬೇಕು, ಇಲ್ಲದೆ ಇದ್ರೆ ನಾವು ಕೋರ್ಟ್ಗೆ ಹೋಗಿ ಹೋರಾಟವನ್ನ ಮಾಡ್ಬೇಕಾಗತ್ತೆ ಎನ್ನುವ ಎಚ್ಚರಿಕೆಯನ್ನ ಫೈಜಾಬಾದ್ ಬಾರ್ ಕೌನ್ಸಿಲ್ ಕೊಟ್ಟಿತ್ತು. ಇವತ್ತು ಬಾರ್ ಕೌನ್ಸಿಲ್ ನಿಂದ ವಕೀಲರ ತಂಡ ದೂರನ್ನ ಕೊಟ್ಟಿದೆ ಅಯೋಧ್ಯೆಯ ಪೊಲೀಸರಿಗೆ. ಈ ಮೂವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು, ಈ ಮೂವರ ವಿರುದ್ಧ ತನಿಖೆ ನಡೆಯಬೇಕು ಅಂತ. ಈ 3 ಜನರನ್ನ SIT ಅಧಿಕಾರಿಗಳು ಒಂದು ಬಾರಿ ವಿಚಾರಣೆಯನ್ನ ಮಾಡಿದ್ರು, ಇನ್ನು ಎಫ್ಐಆರ್ ದಾಖಲಾಗಿರ್ಲಿಲ್ಲ. ಈಗ ಅಯೋಧ್ಯೆಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ, ಆದ್ರೆ ಆ ಎಫ್ಐಆರ್ ನಲ್ಲಿ ಈ ಮೂವರ ಹೆಸರಿರ್ಲಿಲ್ಲ. ಈಗ ಬಾರ್ ಕೌನ್ಸಿಲ್ ಆಫ್ ಫೈಜಾಬಾದ್ನವರು ದೂರು ಕೊಡ್ತಾ ಇದ್ದಾರೆ. ಈ ಮೂವರ ವಿರುದ್ಧ ಗಂಭೀರವಾದಂತಹ ಆರೋಪಗಳಿದಾವೆ, ಇವರ ವಿರುದ್ಧ ತನಿಖೆಯನ್ನ ಮಾಡಬೇಕು ಅಂತ. ಟ್ರಸ್ಟ್ ನ ಮಾಜಿ ಮುಖ್ಯಸ್ಥರಾಗಿದ್ರು, ಪ್ರಧಾನ ಕಾರ್ಯದರ್ಶಿಗಳಾಗಿದ್ರು ಚಂಪತ್ ರೈ ಅವರ ಕೈ ಕೆಳಗೆ ಇದೆಲ್ಲವೂ ದೇಣಿಗೆಯನ್ನ ನಿರ್ವಹಣೆ ಮಾಡುವಂತಹ ಜವಾಬ್ದಾರಿಯನ್ನ ಹೊತ್ತಿದ್ದವರು ಚಂಪತ್ ರೈ. ಅವರ ಆಪ್ತನೊಬ್ಬ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ. ಮತ್ತೊಬ್ಬ ಟ್ರಸ್ಟಿ ಅನಿಲ್ ಮಿಶ್ರಾ ಇದ್ದ. ಅನಿಲ್ ಮಿಶ್ರಾ ತನ್ನ ಸಂಬಂಧಿಕರನ್ನೆಲ್ಲರನ್ನೂ ಕೂಡ ಈ ದೇಣಿಗೆ ಸಂಗ್ರಹದ ಕೆಲಸಕ್ಕೆ ಸೇರಿಸ್ಕೊಂಡಿದ್ದ. ಹಾಗಾಗಿ ಮೇಲ್ನೋಟಕ್ಕೆ ದೊಡ್ಡವರ ಕೈವಾಡ ಇದೆ ಅನ್ನುವಂತಹ ಚರ್ಚೆ ಅಯೋಧ್ಯೆಯಲ್ಲಿ ನಡೀತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅನ್ನುವಂತಹ ಆರೋಪವನ್ನ ಫೈಜಾಬಾದ್ನ ವಕೀಲರ ತಂಡ ಮಾಡ್ತಾ ಇದ್ರು. ಮತ್ತೊಂದು, ಗೋಪಾಲ್ ರಾವ್ ಕರ್ನಾಟಕದ ಮೂಲದ RSS ಪ್ರಚಾರಕರು, VHPಯ ಸಚಿವರು ಕೂಡ ಆಗಿರುವಂತಹ ಗೋಪಾಲ್ ರಾವ್
ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಉಸ್ತುವಾರಿಯನ್ನ ಹೊತ್ಕೊಂಡಿದ್ರು. ಒಂದು ರೀತಿಯಲ್ಲಿ ಅನಧಿಕೃತವಾಗಿ ಆಡಳಿತಾಧಿಕಾರಿಯ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ಇವರು ರಾಮ ಮಂದಿರದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಇವರ ವಿರುದ್ಧವೂ ಕೂಡ ಗಂಭೀರವಾದಂತಹ ಆರೋಪ ಇದೆ. ಗೋಪಾಲ್ ರಾವ್ ಅವರನ್ನು ಕೂಡ SIT ಅಧಿಕಾರಿಗಳು ವಿಚಾರಣೆಯನ್ನ ಮಾಡಿದ್ರು. ಈಗ ಈ ಮೂವರ ವಿರುದ್ಧ ದೂರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಯೋಧ್ಯೆಯ ಪೊಲೀಸರು ಇವರನ್ನ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಯೋಧ್ಯೆ ಪೊಲೀಸರ ಮುಂದೆ ಚಂಪತ್ ರೈ ವಿಚಾರಣೆಗೊಳಗಾಗಿ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಈ ದೇಣಿಗೆ ಅಕ್ರಮದಲ್ಲಿ ನನ್ನ ಪಾತ್ರ ಇಲ್ಲ, ಆದ್ರೆ ನಾನು ನಂಬಿದವರು ನನಗೆ ಮೋಸ ಮಾಡಿದ್ರು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಹಿಡನ್ ಕ್ಯಾಮೆರಾವನ್ನ ಇಟ್ಟು ನಾನೇ ಈ ಆರೋಪಿಗಳನ್ನ ಕೃತ್ಯವನ್ನ ಸೆರೆ ಹಿಡಿದಿದ್ದೀನಿ, ಅದನ್ನ ಪೊಲೀಸರಿಗೆ ಕೊಟ್ಟಿದ್ದೀನಿ, ನನ್ನ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ಅವರಿಬ್ಬರನ್ನೂ ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಈ ಮೂವರನ್ನ ಬಂಧಿಸಿ ವಿಚಾರಣೆ ಮಾಡಬೇಕು ಅನ್ನೋದು ಫೈಜಾಬಾದ್ ಬಾರ್ ಅಸೋಸಿಯೇಷನ್ ನ ಆಗ್ರಹ. ಈ ಮೂವರ ವಿರುದ್ಧ ಮತ್ತು ಉಳಿದ 8 ಜನ ಆರೋಪಿಗಳ ವಿರುದ್ಧ ಯಾರೂ ಕೂಡ ವಕಾಲತ್ ಹಾಕದಿರುವಂತಹ ನಿರ್ಧಾರಕ್ಕೂ ಕೂಡ ಫೈಜಾಬಾದ್ ನ ಬಾರ್ ಕೌನ್ಸಿಲ್ ಬಂದಿದೆ. ವೀಣಾ, ಥ್ಯಾಂಕ್ ಯು ಶಶಿಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೇಣಿಗೆ ಅಕ್ರಮದಲ್ಲಿ ಟ್ರಸ್ಟ್ ಮಾಜಿ ಮುಖ್ಯಸ್ಥ ಚಂಪತ್ ರಾಯ್ ಪಾತ್ರ ಏನ್ ಹಾಗಾದ್ರೆ? ಯಾಕಂತಂದ್ರೆ ಈಗ ಬಾರ್ ಕೌನ್ಸಿಲ್ ಅವರು ಹೇಳ್ತಾ ಇದ್ದಾರೆ ಅವರ ವಿರುದ್ಧ FIR ಆಗಬೇಕು ಅಂತ. ಹಾಗಾದ್ರೆ ಈ ಪ್ರಕರಣದಲ್ಲಿ ಚಂಪತ್ ರಾಯ್ ಪಾತ್ರ ಏನು? ನಾನು ನಂಬಿದವರೇ ದ್ರೋಹ ಬಗೆದ್ರು ಅಂತ ಚಂಪತ್ ರಾಯ್ ಪೊಲೀಸರ ಎದುರು ಹೇಳಿದ್ದಾರೆ. ಅಯೋಧ್ಯೆ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಳ್ಳರನ್ನ ಹಿಡಿಯಲು ನಾನೇ ಮಂದಿರದಲ್ಲಿ ರಹಸ್ಯ ಕ್ಯಾಮೆರಾಗಳನ್ನ ಇಟ್ಟಿದ್ದೆ. ಅನುಮಾನ ಬರ್ತಾ ಇದ್ದಂತೆ ಕಳ್ಳರನ್ನ ಪತ್ತೆ ಮಾಡಲು ರಹಸ್ಯ ಕ್ಯಾಮೆರಾ ಹಾಕಿಸಿದ್ದೆ. ರಹಸ್ಯ ಕ್ಯಾಮೆರಾದಲ್ಲಿ ಆರೋಪಿಗಳ ದೇಣಿಗೆ ಕಳ್ಳತನಕ್ಕೆ ಸಾಕ್ಷ್ಯ ಸಿಕ್ಕಿತ್ತು. ಈ ಸಾಕ್ಷ್ಯ ಸಿಕ್ಕ ಮೇಲೆ ನಾನು ದೂರು ನೀಡಬೇಕು ಅಂತ ಅಂದುಕೊಂಡಿದ್ದೆ. ನಾನು ದೂರು ಕೊಡುವಾಗ ವಿಳಂಬ ಆಯ್ತು. ಈ ವಿಳಂಬ ಮಾಡಿದ್ದಷ್ಟೇ ನನ್ನ ತಪ್ಪು, ನನ್ನ ಪಾತ್ರ ಇಲ್ಲ ಅಂತ ಟ್ರಸ್ಟ್ ಮಾಜಿ ಮುಖ್ಯಸ್ಥ ಚಂಪತ್ ರಾಯ್ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆ. ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ, ನಾನು ಮಾಡಿದಂತಹ ತಪ್ಪು ಅಂತಂದ್ರೆ ನಾನು ಕಂಪ್ಲೇಂಟ್ ಕೊಡೋದು ತಡ ಆಯ್ತು, ಲೇಟ್ ಮಾಡಿದೆ, ಅದೇ ನನ್ನ ತಪ್ಪು ಅಂತ ಹೇಳ್ತಿದ್ದಾರೆ. ಅಯೋಧ್ಯೆ ದೇಣಿಗೆ ಲೂಟಿ ಆರೋಪಿಗಳ ವಿರುದ್ಧ ಬುಲ್ಡೋಸರ್ ನ್ಯಾಯ. ಆರೋಪಿ ಲವಕುಶ್ ಕಟ್ತಾ ಇದ್ದಂತಹ ಮನೆ ಧ್ವಂಸ ಮಾಡೋದಿಕ್ಕೆ ಇದೀಗ ಪಾಲಿಕೆ ಮುಂದಾಗಿದೆ. ಈಗಾಗಲೇ ಈ ಪ್ರಕರಣದಲ್ಲಿ 8 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಲೂಟಿ ಹೊಡೆದಂಥವರು ಈ ಲವಕುಶ್ ಮಿಶ್ರಾ ಮತ್ತು ಅನುಕಲ್ಪ್ ಮಿಶ್ರಾ. ಈಗ ಈ ಆರೋಪಿಗಳ ವಿರುದ್ಧ ಬುಲ್ಡೋಸರ್ ನ್ಯಾಯ ಆಗತ್ತಾ? ಅಯೋಧ್ಯೆ ಪಾಲಿಕೆಯಿಂದ ಆರೋಪಿ ಲವಕುಶ್ ಮಿಶ್ರಾಗೆ ನೋಟಿಸ್ ಹೋಗಿದೆ. ಇದೇ ಮನೆಯನ್ನ ಲವಕುಶ್ ಕಟ್ತಾ ಇದ್ದದ್ದು. ಅಯೋಧ್ಯೆಯಲ್ಲಿ ಬೃಹತ್ ಮನೆ ನಿರ್ಮಾಣ ಮಾಡ್ತಾ ಇದ್ದಂತಹ ಲವಕುಶ್ ಮಿಶ್ರಾ ಆರೋಪಿ ಲವಕುಶ್ ಮಿಶ್ರಾ ಕಟ್ತಾ ಇದ್ದಂತಹ ಮನೆ ಧ್ವಂಸ ಮಾಡುವ ಸಾಧ್ಯತೆ ಇದೆ. ಕಾರಣ ಈಗ ಅಯೋಧ್ಯೆಯ ಪಾಲಿಕೆ ನೋಟಿಸ್ ಅನ್ನ ಕೊಟ್ಟಿದೆ. ನಿಯಮ ಮೀರಿ ಮನೆ ಕಟ್ಟಿದಂತಹ ಆರೋಪದ ಮೇಲೆ ಈ ನೋಟಿಸ್ ಅನ್ನ ಕೊಡಲಾಗಿದೆ. ಅಯೋಧ್ಯೆ ಪಾಲಿಕೆಯಿಂದ ಲವಕುಶ್ ಮಿಶ್ರಾಗೆ ನೋಟಿಸ್ ಹೋಗಿದೆ. ಆತ ಕಟ್ತಾ ಇದ್ದಂತಹ ಮನೆ ಅದು ನಿಯಮ ಮೀರಿ ಕಟ್ಟಲಾಗ್ತಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ನೋಟಿಸ್ ಕೊಡಲಾಗಿದೆ. ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಲೂಟಿ ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಲವಕುಶ್ ಮಿಶ್ರಾ, ಈತ ಟ್ರಸ್ಟ್ನ ಟ್ರಸ್ಟಿ ಆಗಿದ್ದಂತಹ ಅನಿಲ್ ಮಿಶ್ರಾ ಅವರ ಸಂಬಂಧಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.